ಸರ್ಕಾರದ ಮಹತ್ವದ ಘೋಷಣೆ. ಇನ್ಮುಂದೆ ಬೆರಳು ಇಲ್ಲದೆ ಇದ್ದವರು ಕೂಡ ಆಧಾರ್ ಕಾರ್ಡ್ ಮಾಡಿಸಬಹುದು. ಇದೇನಿದು ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ಹೌದು, ಇಂಥದ್ದೊಂದು ಮಹತ್ತರ ಯೋಜನೆಯನ್ನ ಸರ್ಕಾರ ಕೈಗೊಂಡಿದೆ. ಹಾಗಿದ್ರೆ ಕೈ ಇಲ್ಲದೆ ಇದ್ರೂ ಆಧಾರ್ ಪಡೆಯೋದು ಹೇಗೆ ಅಂತ ನೋಡೋಣ ಬನ್ನಿ. ಆಧಾರ್ಗೆ ಅರ್ಹರಾಗಿರುವ ವ್ಯಕ್ತಿಯ ಫಿಂಗರ್ ಪ್ರಿಂಟ್ಗಳು ಲಭ್ಯ ಇಲ್ಲದೆ ಇದ್ರೆ ಐರಿಸ್ ಸ್ಕ್ಯಾನ್ ಬಳಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಅಂತ ಸರ್ಕಾರ ಹೇಳಿದೆ. ಕೇರಳದ ಮಹಿಳೆ ಜೋಸಿಮೋಲ್ ಪಿ ಜೋಸ್ ಅವರ ನಾಮನಿರ್ದೇಶನವನ್ನು ಎಲೆಕ್ಟ್ರಿಕ್ಸ್ ಮತ್ತು ಐಟಿ ರಾಜ್ಯ ಸಚಿವ ರಾಜೀವ್ ಚಂದ್ರಶೇಖರ್ ಖಚಿತಪಡಿಸಿದ ನಂತರ ಈ ಹೇಳಿಕೆ ಬಂದಿದೆ. ಬೆರಳು ಇಲ್ಲದಿದ್ದವರು ಆಧಾರ್ ಕಾರ್ಡ್ ಮಾಡಿಸಬಹುದು. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ತಂಡವು ಕೇರಳದ ಕೊಟ್ಟಾಯಂ ಜಿಲ್ಲೆಯ ಕಮರಕಂ ನಿವಾಸಿ ಜೋಸ್ ಅವರನ್ನ ಮನೆಯಲ್ಲಿ ಭೇಟಿಯಾಗಿ ಅವರ ಆಧಾರ್ ಸಂಖ್ಯೆಯನ್ನು ರಚಿಸಿದೆ. ಎಲ್ಲ ಆಧಾರ್ ಸೇವಾ ಕೇಂದ್ರಗಳಿಗೆ ಪರ್ಯಾಯ ಬಯೋಮೆಟ್ರಿಕ್ ತೆಗೆದುಕೊಳ್ಳುವ ಮೂಲಕ ಮಸುಕಾದ ಬೆರಳಚ್ಚು ಅಥವಾ ಇತರ ರೀತಿ ಅಂಗವೈಕಲ್ಯ ಹೊಂದಿರೋ ಜನರಿಗೆ ಆಧಾರ್ ನೀಡಬೇಕು ಅಂತ ತಿಳಿಸಲಾಗಿದೆ. ಐರಿಸ್ ಸ್ಕ್ಯಾನ್ ಮೂಲಕ ಆಧಾರ್ ಜನರೇಟ್. ಆಧಾರ್ಗೆ ಅರ್ಹರಾಗಿದ್ದರೂ ಫಿಂಗರ್ ಪ್ರಿಂಟ್ಗಳನ್ನು ಒದಗಿಸಲು ಸಾಧ್ಯವಾಗದ ವ್ಯಕ್ತಿಯ ಐರಿಸ್ ಸ್ಕ್ಯಾನ್ ಬಳಸಿ ನೋಂದಾಯಿಸಿಕೊಳ್ಳಬಹುದು. ಅಂತೆಯೇ ಐರಿಸ್ ತೆಗೆದುಕೊಳ್ಳಲಾದ ವ್ಯಕ್ತಿ ತನ್ನ ಬೆರಳು ಬಳಸಿ ನೋಂದಾಯಿಸಿಕೊಳ್ಳುವುದು ಕಡ್ಡಾಯವಾಗಿದೆ. ಬೆರಳು ಮತ್ತು ಐರಿಸ್ ಬಯೋಮೆಟ್ರಿಕ್ ಎರಡನ್ನ ಒದಗಿಸಲು ಸಾಧ್ಯವಾಗದ ವ್ಯಕ್ತಿ ಹೆಸರು, ಲಿಂಗ, ವಿಳಾಸ, ಹುಟ್ಟಿದ ದಿನಾಂಕವು ಲಭ್ಯವಿರುವ ಬಯೋಮೆಟ್ರಿಕ್ಗಳೊಂದಿಗೆ ಹೊಂದಾಣಿಕೆ ಆಗುತ್ತೆ ಅಂತ ಅದು ಹೇಳಿದೆ. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಬೆರಳುಗಳಿಲ್ಲದೆ ಅಥವಾ ಎರಡೂ ಇರದ ಸುಮಾರು 29 ಲಕ್ಷ ಜನರಿಗೆ ಆಧಾರ್ ಸಂಖ್ಯೆಯನ್ನು ನೀಡಿದೆ. ಮೊದಲ ದಾಖಲಾತಿ ಸಮಯದಲ್ಲಿ ಜೋಸಿಮುಲೆಗೆ ಆಧಾರ್ ಸಂಖ್ಯೆಯನ್ನು ನೀಡಿರುವುದಕ್ಕೆ UIDAI ಕಾರಣಗಳನ್ನು ತನಿಖೆ ಮಾಡಿದೆ ಮತ್ತು ಆಧಾರ್ ನೋಂದಣಿ ಆಪರೇಟರ್ ಅಸಾಮಾನ್ಯ ದಾಖಲಾತಿ ಪ್ರಕ್ರಿಯೆಯನ್ನು ಅನುಸರಿಸಿರುವುದು ಇದಕ್ಕೆ ಕಾರಣ ಅಂತ ಪತ್ತೆ ಹಚ್ಚಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.